ಯೆಹೋವನೇ, ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. ಸೋಮವಾರ 23 ಮಾರ್ಚ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 57ನೇ ವಚನ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ಯೇಸುವಿನ ಹಿಂದೆ ಹೋಗುವುದಕ್ಕೆ ಎಲ್ಲವನ್ನು ಬಿಟ್ಟು ಕಷ್ಟ ಅನುಭವಿಸಲಿಕ್ಕೆ ಸಿದ್ಧರಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಎಲ್ಲಿಗೆ ಹೋದರೂ ನಾನು ಬರುವೆನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಅನೇಕ ಸ್ಥಳಗಳಲ್ಲಿ ದೇವರ ವಾಕ್ಯ, ದೇವರ ರಾಜ್ಯದ ಕುರಿತಾಗಿ ಹೇಳುತ್ತಿರುವಾಗ ಸಮಾರ್ಯದ ಒಂದು ಹಳ್ಳಿಗೆ ಹೋದಾಗ ಅಲ್ಲಿನ ಜನರು ಯೇಸುವನ್ನು ನಿರಾಕರಿಸಿದರು. ಆಗ ಯಾಕೋಬನು, ನಾವು ಮೇಲಿನಿಂದ ಬೆಂಕಿಯನ್ನು ತರಿಸಿ ಇವರನ್ನು ಸುಟ್ಟು ಬಿಡುವ ಎಂಬುದಾಗಿ ಹೇಳಿದಾಗ ಯೇಸುವು ಅವನನ್ನು ಗದರಿಸಿದನು. ಇದಾದ ನಂತರ ಯಾವನೋ ಒಬ್ಬನು ಯೇಸುವಿಗೆ ಹೇಳುವಂಥ ಮಾತು, ನೀನು ಎಲ್ಲಿ ಹೋದರೂ ನಾನು ಬರುವೆನು ಎಂಬುದಾಗಿ. ಯೇಸುವಿನಲ್ಲಿ ಪರಲೋಕದಿಂದ ಬೆಂಕಿ ತರುವಂಥ ಸಾಮರ್ಥ್ಯ ಇದೆ ಎಂಬುದಾಗಿ ಹಿಂಬಾಲಿಸುತ್ತೇನೆ ಎಂಬುದಾಗಿ ಹೇಳಿದನೋ, ಅಥವಾ ಯೇಸುವಿಗೆ ಬೇರೆಯವರನ್ನು ಬೆಂಕಿ ತರಿಸಿ ನಾಶ ಮಾಡುವಂಥ ಶಕ್ತಿ ಇದ್ದರೂ ಅವರನ್ನು ಏನು ಮಾಡದೆ ಬಿಟ್ಟಿದ್ದಾನೆ ಎಂಬುವಂಥ ವಿಚಾರಕ್ಕೆ ಅವನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ಹೇಳಿದನೋ ನಮಗೆ ತಿಳಿಯದು. ಆದರೂ ಯೇಸು ಸ್ವಾಮಿ ಅವನಿಗೆ ಹೇಳುವಂಥ ಮಾತೇನೆಂದರೆ, ನರಿಗಳಿಗೆ ಇರಲಿಕ್ಕೆ ಸ್ಥಳ ಉಂಟು, ಪಕ್ಷಿಗಳಿಗೂ ಸ್ಥಳ ಉಂಟು, ಆದರೆ ಮನುಷ್ಯ ಕುಮಾರನು ಇರಲಿಕ್ಕೆ ಸ್ಥಳವಿಲ್ಲ ಎಂಬುದಾಗಿ. ಅಂದರೆ ಎಲ್ಲರಿಂದ ನಿರಾಕರಿಸಲ್ಪಡುವನು, ಯಾವ ರೀತಿಯಲ್ಲೂ ಕೂಡ ಮಾನ್ಯತೆ ಪಡೆಯದಂಥ ಪರಿಸ್ಥಿತಿಗೆ ಹೋಗುವಂಥವನು ಯೇಸುವು ಹಿಡಿಯಲ್ಪಟ್ಟು, ಜಜ್ಜಲ್ಪಟ್ಟು, ಕೊಲ್ಲಲ್ಪಡುವಂಥ ಸ್ಥಿತಿ ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದನು. ಅವನಿಗೆ ಅದು ಅರ್ಥ ಆಗಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ಹಿಂಬಾಲಿಸುವುದು ಎಂಬುದಾಗಿ ಹೇಳುವಾಗ ಅಧಿಕಾರದಲ್ಲಿ ಅಥವಾ ಅದ್ಭುತಗಳನ್ನು ಮಾಡುವುದರಲ್ಲಿ ಅಥವಾ ಹೇರಳವಾದಂಥ ಆಶೀರ್ವಾದ ಹೊಂದಿಕೊಳ್ಳುವುದರಲ್ಲಿ ಅಲ್ಲ. ಯೇಸುವನ್ನು ಹಿಂಬಾಲಿಸುವುದೆಂದರೆ ಎಲ್ಲ ಭಯಂಕರವಾದಂಥ ಪರಿಸ್ಥಿತಿಯನ್ನು ಇತರರಿಗೋಸ್ಕರವಾಗಿ ಅನುಭವಿಸಲಿಕ್ಕೆ ಸಿದ್ಧರಾಗುವಾಗ ಮಾತ್ರ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ. ಯೇಸುವನ್ನು ಹಿಂಬಾಲಿಸುವುದಾದರೆ ಮತ್ತೊಬ್ಬರಿಗೋಸ್ಕರವಾಗಿ ನಾವು ಶ್ರಮೆ ಪಡಲು ಸಿದ್ಧರಾಗಿರಬೇಕು. ಕರ್ತನೇ, ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನನ್ನು ಹಿಂಬಾಲಿಸುವಂಥ ಮನಸ್ಸನ್ನು, ಬಲವನ್ನು ನಮಗನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.